ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾಂತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಪೂರ್ಣಬೋಧಗುರುತೀರ್ಥಪಯೋಬ್ಧಿಪಾರಾ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತತರಂಗಚರತ್ಸುಹಂಸಾ ದೇವಾಲಿಸೇವಿತ ಪರಾಂಘ್ರಿಪಯೋಜಲಗ್ನ ಜೀವೇಶಭೇದ ಗುಣಪೂರ್ತಿ ಜಗತ್ಸು ಸತ್ವನೀಚೋಚ್ಚ ಭಾವಮುಖನಕ್ರಗಣೈಃ ಸಮೇತ ದುರ್ವಾದ್ಯಜಾಪತಿ ಗಿಲೈರ್ಗುರುರಾಘವೇಂದ್ರ ವಾಗ್ದೇವತಾ ಸರಿದಮುಂ ವಿಮಲೀಕರೋತು. ಹಿಂದಿನ ರಾಯರ ಸ್ತೋತ್ರ ಪಾಠದಲ್ಲಿ ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೇ ಸದಾ ದುಸ್ತರೇ ಸರ್ವಾವದ್ಯ ಜಲಗ್ರಹೈರನುಪಮೈಃ ಕಾಮಾದಿಭಂಗಾಕುಲೆ ನಾನಾ ವಿಭ್ರಮದುರ್ಭ್ರಮೇ ಮಿತಭಯಸ್ತೋಮಾದಿಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ರ ಗುರೋ ಮಾಮಗ್ನರೂಪಂ ಸದಾ. ಈ ಶ್ಲೋಕದ ಪದಚ್ಛೇದ, ಪ್ರತಿಪದಾರ್ಥ, ತಾತ್ಪರ್ಯ, ವಿಶೇಷ ವಿವರಣೆಯನ್ನು ಹೇಳಿಕೊಳ್ತಾ ಹಿಂದಿನ ಪಾಠದಲ್ಲಿ ಈ ಭೂಮಿಯ ಮೇಲೆ ಸಮುದ್ರ ಹೇಗೆ ಸಾಗರವಾಯಿತು, ಸಾಗರ ಹೇಗೆ ಏರ್ಪಟ್ಟಿತು ಎಂಬುವಂತಹ ವಿಷಯವನ್ನು, ಪುರಾಣದಲ್ಲಿರುವ ಕಥೆಯಾದ ಸಗರ ಮಹಾರಾಜನ ಕಥೆಯನ್ನು ಹೇಳಿಕೊಂಡು ತಿಳ್ಕೊಂಡಿದ್ದೇವೆ. ಇವತ್ತಿನ ದಿನ ಸಂಸಾರ ಎಂಬ ಸಾಗರ ಹೇಗೆ ಏರ್ಪಡುತ್ತೆ? ಭೂಮಿಯ ಮೇಲೆ ಇರುವ ನೀರಿನ ಸಾಗರಕ್ಕೆ, ಜಲಸಾಗರಕ್ಕೆ ಉತ್ಪತ್ತಿ ಇದೆ. ಆದರೆ ಸಂಸಾರವೆಂಬ ಸಾಗರಕ್ಕೆ ಉತ್ಪತ್ತಿಯೇ ಇಲ್ಲ. ಅದು ಹೇಗೆ? ಜಡ ಪ್ರಕೃತಿಯಲ್ಲಿ ಇರುವ ಕೆಲವು ಅಣುಗಳು ಒಟ್ಟುಗೂಡಿ ಲಿಂಗದೇಹವಾಗತ್ತೆ. ಆ ಲಿಂಗದೇಹದ ಸಂಬಂಧವೇ ಜೀವನಿಗೆ ಸಂಸಾರ ಅಂತ ಕರೆಯಲ್ಪಡುತ್ತೆ. ಪ್ರಕೃತಿ ಎಂಬ ಅಣುಗಳಿಗೆ ಉತ್ಪತ್ತಿ ಇಲ್ಲ. ಆ ಪ್ರಕೃತಿಯಲ್ಲಿ ಇರುವ ಅಣುಗಳು ಒಟ್ಟುಗೂಡಿ, ಕೆಲವು ಅಣುಗಳು ಒಟ್ಟುಗೂಡಿ ಲಿಂಗದೇಹವಾಗತ್ತೆ. ಜೀವನಿಗೆ ಆ ಲಿಂಗದೇಹ ಸಂಬಂಧವಾದಾಗ ಸಂಸಾರ ಏರ್ಪಡುತ್ತೆ. ಹೀಗಾಗಿ ಜೀವನಿಗೆ ಏರ್ಪಡುವಂತಹ ಸಂಸಾರಕ್ಕೂ ಉತ್ಪತ್ತಿ ಇಲ್ಲ. ಆದ ಕಾರಣ ಈ ನಾವು ಹೇಳಿಕೊಂಡಂತೆ ನೀರಿನ ಸಾಗರಕ್ಕಾದರೂ ಇಷ್ಟು ಆಳ, ಇಷ್ಟು ಅಗಲ ಅಂತ ಕಾಣುತ್ತೆ. ಆದರೆ ಈ ಸಂಸಾರ ಎಂಬ ಸಾಗರಕ್ಕೆ ಎಷ್ಟು ಆಳ ಅಂತ ಹೇಳಿದರೆ, ಅದಕ್ಕೆ ಹೇಳಿದರು ಪ್ರಕೃತಿತೋ ಅಗಾಧೇ ದುಸ್ತರೇ ಸದಾ ದುಸ್ತರೇ. ಸ್ವಾಭಾವಿಕವಾಗಿ ಅತ್ಯಂತ ಆಳವಾಗಿರುವಂಥದ್ದು ಪ್ರಕೃತಿತೋ ಅಗಾಧೆ ಎಂಬುವ ಈ ವಿಶೇಷಣ ಜಲಸಾಗರಕ್ಕೆ ಅಲ್ಲದೆ ಸಂಸಾರ ಸಾಗರಕ್ಕೆ ಮಾತ್ರ ಅನ್ವಯಿಸುತ್ತೆ. ಉತ್ಪತ್ತಿ ಇರುವಂತಹ ಸಾಗರಕ್ಕಿಂತ ಅಗಲ ಆಳಗಳ ಮಿತಿ ತಿಳಿದುಕೊಳ್ಳಬಹುದಾದ ನೀರಿನ ಸಾಗರಕ್ಕಿಂತ ಆಳವು ತಿಳಿದುಕೊಳ್ಳುವುದಕ್ಕೆ, ಮೂಲವೇ ಇಲ್ಲದೆ ಇರುವಂತಹ ಸಂಸಾರವೆಂಬ ಈ ಸಾಗರ ಅತ್ಯಂತ ಭಯಂಕರವಾದದ್ದು, ಪ್ರಮಾದಕರವಾದದ್ದು. ಆದ ಕಾರಣ ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೇ.
ಸದಾ ದುಸ್ತರೆ. ಪ್ರಕೃತಿತೋ ಅಗಾಧೆ ಸದಾ ದುಸ್ತರೆ ಎಂಬುವ ಈ ವಿಶೇಷಣಗಳು ಅಪ್ಪಣಾಚಾರ್ಯರು ಸಂಸಾರ ಸಾಗರಕ್ಕೆ ಹಾಕಿದ್ದಾರೆ. ಅದಕ್ಕೆ ನಾವು ಅನ್ವಯಿಸ್ಕೋಬೇಕು. ಜಲಸಾಗರಕ್ಕೂ ಸಂಸಾರ ಸಾಗರಕ್ಕೂ ಇದು ವ್ಯತ್ಯಾಸ. ಇನ್ನು ದುಸ್ತರೆ ಅಂತಂದರು ಅಂದರೆ ದಾಟುವುದಕ್ಕೆ ಸದಾ ದುಸ್ತರೆ, ದಾಟುವುದಕ್ಕೆ ಎಂದಿಗೂ ಸಾಧ್ಯವಾಗದೇ ಇರುವಂಥದ್ದು, ಶಕ್ಯವಾಗದೇ ಇರುವಂಥದ್ದು. ಸಾಗರವಾದರೂ ಅನೇಕ ಲಕ್ಷ ಯೋಜನೆಗಳ ವಿಸ್ತೀರ್ಣ ಇರುತ್ತೆ. ಅದರನ್ನು ಹಡಗನಲ್ಲೋ ಅಥವಾ ವಿಮಾನದಲ್ಲೋ ಯಾವ ರೀತಿಯಲ್ಲಿ ದಾಟುವ ಪ್ರಯತ್ನ ಮಾಡಬಹುದು. ಆ ದಾಟುವ ಪ್ರಯತ್ನದಲ್ಲಿ ಮಾರ್ಗ ಮಧ್ಯದಲ್ಲಿ ಸಮುದ್ರದಲ್ಲಿ ಆಗುವ ಅಲ್ಲಕಲ್ಲೋಲ ಪರಿಸ್ಥಿತಿಗಳಿಂದ ಹಡಗು ಮುಳುಗಬಹುದು. ವಿಮಾನವು ದಾಟುವ ಸಮಯದಲ್ಲಿ ಮಧ್ಯದಲ್ಲಿ ಪ್ರಮಾದ ಏರ್ಪಟ್ಟು ಸಮುದ್ರದಲ್ಲೇ ಬಿದ್ದು ಮುಳುಗಬಹುದು. ಒಟ್ಟಾರೆ ಜಲಸಾಗರ ಅತ್ಯಂತ ದೊಡ್ಡದಾಗಿರುವ ಜಲಸಾಗರವನ್ನು ಅತಿ ದುಸ್ತರೆ, ಅಸಾಧ್ಯವಂತೂ ಅಲ್ಲ ದಾಟುವುದಕ್ಕೆ, ಆದರೆ ಕಷ್ಟ ಸಾಧ್ಯ, ಅತಿ ಕಷ್ಟ ಸಾಧ್ಯ. ಒಂದು ವೇಳೆ ದಾಟಿದರೆ ದಾಟಬಹುದು. ಸಾಗರವನ್ನು ದಾಟಬಹುದು ಎಂಬುದಕ್ಕೆ ರಾಮಾಯಣದಲ್ಲಿ ನಮಗೆ ದೃಷ್ಟಾಂತ. ಕಪಿಗಳೆಲ್ಲವೂ ಸೇರಿ ಲಂಕೆಗೆ ರಾಮಸೇತುವನ್ನು ನಿರ್ಮಾಣ ಮಾಡಿ ಲಂಕೆಗೆ ಸಮುದ್ರ ಸಾಗರವನ್ನು ದಾಟಿ ಲಂಕೆಯನ್ನು ಸೇರಿದರು. ಆದ ಕಾರಣ ಅತ್ಯಂತ ಆಳವಾದ, ಅತ್ಯಂತ ಅಗಲವಾದ, ಪ್ರಮಾದಕರವಾದ, ಭಯಂಕರವಾದ ಜಲಸಾಗರವನ್ನಾದರೂ ಒಂದು ವೇಳೆ ದಾಟಿದರೆ ದಾಟಬಹುದು. ಆದರೆ ಈ ಸಂಸಾರವೆಂಬ ಸಾಗರವನ್ನು ದಾಟುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ ಕಾರಣವೇ ಸದಾ ದುಸ್ತರೆ ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೆ. ಅಕ್ಷಯವಾದ ಈ ಸಂಸಾರವೆಂಬ ಸಾಗರವು ಸ್ವಾಭಾವಿಕವಾಗಿ ಅತ್ಯಂತ ಆಳವಾದದ್ದು, ಎಂದಿಗೂ ಸದಾ ದುಸ್ತರೆ, ಎಂದಿಗೂ ದಾಟುವುದಕ್ಕೆ ಸಾಧ್ಯವಾಗದೇ ಇರುವಂಥ ಭಯಂಕರವಾದ ಪ್ರಮಾದಕರವಾದಂತಹದ್ದು ಈ ಸಂಸಾರವೆಂಬ ಸಾಗರ. ಅದಕ್ಕೆ ಸದಾ ದುಸ್ತರೆ ಅಂತ ಹೇಳಿದರು. ಆದರೆ ಈ ಸಂಸಾರವೆಂಬ ಸಾಗರವನ್ನು ದಾಟುವುದಕ್ಕೆ ಸಾಧ್ಯವಾಗುವುದಿಲ್ಲವೇನು ಅಂತಂದರೆ, ಕೇವಲ ಸರ್ವೋತ್ತಮನಾದ ಭಗವಂತನ ವಿಶೇಷ ಅನುಗ್ರಹದಿಂದ ಮಾತ್ರ ದಾಟುವುದಕ್ಕೆ ಸಾಧ್ಯ, ಇನ್ನು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಆದ ಕಾರಣವೇ ಅಪ್ಪಣಾಚಾರ್ಯರು ಏನು ಮಾಡ್ತಾ ಇದ್ದಾರೆ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತೋ ಅಗಾಧೆ ಸದಾ ದುಸ್ತರೆ, ಇನ್ನು ಮಿಕ್ಕ ಎಲ್ಲ ಈ ಸಂಸಾರ ಸಾಗರದ ಏನೇನು ಇದರಲ್ಲಿ ಪ್ರಮಾದಗಳಿವೆ ಅಂತೆಲ್ಲ ಹೇಳಿ, ಸಮುದ್ಧರ ಹೇ ಗುರೋ ಸಮುದ್ಧರ ಮಾಮಗ್ನ ರೂಪಂ ಸದಾ, ಈ ಸದಾ ಸಂಸಾರವೆಂಬ ಸಾಗರದಲ್ಲಿ ಮುಳುಗಿರುವಂತಹ ನನ್ನನ್ನು ಹೇ ಗುರುಗಳಾದ ರಾಘವೇಂದ್ರ ಗುರು ಸಾರ್ವಭೌಮರೇ ನನ್ನು ಸಮುದ್ಧರ ಚೆನ್ನಾಗಿ ಕೈ ಹಿಡಿದು ಮೇಲಕ್ಕೆ ಎತ್ತಿ ಉದ್ಧಾರ ಮಾಡಿ. ಅಂದರೆ ರಾಯರು ನೇರಾಗಿ ಮಾಡುವುದಿಲ್ಲ, ರಾಯರ ಅಂತರ್ಯಾಮಿಯಾದ ಭಾರತೀಪತಿಯಾದ ವಾಯುದೇವರ ಅಂತರ್ಯಾಮಿಯಾದ ರಾಯರ ಉಪಾಸ್ಯ ಮೂರ್ತಿಯಾದ ಆ ರಾಮಚಂದ್ರ ಅನುಗ್ರಹದಿಂದ ರಾಯರು ಈ ಸಂಸಾರವೆಂಬ ಸಾಗರವನ್ನು, ಭಯಂಕರವಾದ ಸಾಗರವನ್ನು, ಅತ್ಯಂತ ಆಳವಾದ ಸಾಗರವನ್ನು, ಅತ್ಯಂತ ದಾಟುವುದಕ್ಕೆ ಅಸಾಧ್ಯವಾದ, ಶಕ್ಯವೇ ಇಲ್ಲದೆ ಇರುವಂತಹ ಈ ಸಂಸಾರವೆಂಬ ಸಾಗರವನ್ನು ಮಾತ್ರ ನಾವು ಭಗವಂತ ಅನುಗ್ರಹದಿಂದ ಮಾತ್ರ ದಾಟುವುದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾ ಇದ್ದಾರೆ. ಸರಿ, ಜಲಸಾಗರದಲ್ಲಿ ಭಯಂಕರವಾದ ದೊಡ್ಡ ದೊಡ್ಡ ತಿಮಿಂಗಲಗಳಿರುತ್ತೆ, ಜಲಪಿಶಾಚಿಗಳಿರುತ್ತೆ. ಅವುಗಳಿಗೆ ನಾವು ಸಿಕ್ಕಿದರೆ ನಾವು ಮರಣ ಹೊಂದುವುದು ಖಚಿತ. ಅವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅಂತಹ ಉಗ್ರವಾದ, ಕ್ರೂರವಾದ, ಪ್ರಮಾದಕರವಾದ ಪ್ರಾಣಿಗಳಿಂದ ಕೂಡಿದ್ದು ಈ ಜಲಸಾಗರ.
ನಾವು ಸಾಗರಕ್ಕೆ ಹೋಗಿ ಸಾಗರದಲ್ಲಿ ಇಳಿದಾಗ ಮಾತ್ರ ನಮಗೆ ಆ ಕ್ರೂರ ಪ್ರಾಣಿಗಳಿಂದ ನಮಗೆ ಪ್ರಮಾದ ಉಂಟು. ಸಾಗರದ ಹತ್ತಿರಿಗೆ ಹೋಗದೇ ಇದ್ದರೆ ಅದರ ಪ್ರಮಾದವೇ ಇಲ್ಲ. ಅದರ ಹತ್ತಿರಿಗೆ ಹೋಗದೆ ನಾವು ಸಾಗರದಲ್ಲಿರುವ ಕ್ರೂರವಾದ ತಿಮಿಂಗಳಾದಿ ಪ್ರಾಣಿಗಳು ಪಿಶಾಚಿಗಳಿಂದ ತಪ್ಪಿಸಿಕೊಳ್ಳಬಹುದು. ಆದರೆ ಈ ಸಂಸಾರವೆಂಬ ಈ ಸಾಗರದಲ್ಲಿ ಇರುವ ತಿಮಿಂಗಳ ಮೊದಲಾದಂತಹ ಭಯಂಕರವಾದ ಪ್ರಮಾದಕರವಾದ ಪ್ರಾಣಿಗಳಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಏಕೆ ಅಂತ ಹೇಳಿದರೆ ಆ ಸಂಸಾರವೆಂಬ ಸಾಗರದಲ್ಲೇ ನಾವು ಮುಳುಗಿಬಿಟ್ಟಿದ್ದೇವೆ. ಈ ಸಂಸಾರವೆಂಬ ಸಾಗರದಲ್ಲಿ ತಿಮಿಂಗಳಗಳು ಯಾವುದು ಅಂತ ಹೇಳಿದರೆ ನಾವು ಮಾಡುವ ಪಾಪಗಳೇ ತಿಮಿಂಗಳಗಳು. ನಮ್ಮ ಪ್ರಯತ್ನವಿಲ್ಲದೇನೆ ನಾವು ಕರ್ಮಗಳನ್ನು ಮಾಡ್ತಾ ಇರ್ತೇವೆ. ಅದರಲ್ಲಿ ಹೆಚ್ಚು ಪಾಪಕರ್ಮಗಳನ್ನೇ ಮಾಡ್ತೇವೆ. ಆ ಪಾಪವೆಂಬ ಕರ್ಮಗಳನ್ನು ಮಾಡಿದಾಗ ಪಾಪವೆಂಬ ದೊಡ್ಡ ಪಾಪಗಳು, ಚಿಕ್ಕ ಪಾಪಗಳು, ಇವುಗಳೇ ದೊಡ್ಡ ತಿಮಿಂಗಳ, ಚಿಕ್ಕ ತಿಮಿಂಗಳವಾಗಿ ನಮ್ಮನ್ನು ಸದಾ ಕಾಡ್ತಾ ಇರುತ್ತೆ, ನಮ್ಮ ಹಿಂದೆ ಬಿದ್ದಿರುತ್ತೆ, ನಮ್ಮನ್ನು ಪೀಡಿಸುತ್ತಾನೇ ಇರುತ್ತೆ. ಇದರಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆ ಪಾಪದ ತಿಮಿಂಗಳಗಳ ಬಾಧೆಯನ್ನು ಅನುಭವಿಸುವುದಕ್ಕೆ ಒಂದು ಜನ್ಮವಲ್ಲದೆ ಇನ್ನೂ ಅನೇಕ ಜನ್ಮಗಳು ಎತ್ತುವಂತಹ ಒಂದು ಎತ್ತಬೇಕಾಗಿ ಬರುತ್ತೆ. ಈ ರೀತಿಯಾಗಿ ಈ ಪಾಪಗಳೆಂಬ ತಿಮಿಂಗಳಾದಿಗಳು ಇಂದ ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವುದು ಈ ಸಂಸಾರವೆಂಬ ಸಾಗರದಲ್ಲಿ ಸಾಧ್ಯವೇ ಇಲ್ಲ. ಅತಿ ಕಷ್ಟವಾದದ್ದು. ಆ ತಿಮಿಂಗಳಗಳು ಕೊಡುವ ಪಾಪವೆಂಬ ತಿಮಿಂಗಳಗಳು ಕೊಡುವ ವೇದನೆಯನ್ನು, ದುಃಖವನ್ನು ನಾವು ಅನುಭವಿಸಲೇಬೇಕಾಗತ್ತೆ. ಅದಕ್ಕೆ ಗಾದೆ ಹೇಳ್ತಾರೆ, ನಮ್ಮ ರೋಗಗಳೇ ಪಾಪಗಳ ರೂಪಗಳು. ನಾವು ಮಾಡಿರುವ ಪಾಪಗಳ ಫಲವೇ ನಮ್ಮ ರೋಗಗಳು. ನಾವು ನೋಡ್ತಾನೆ ಇದ್ದೇವೆ, ದೊಡ್ಡ ರೋಗ, ಚಿಕ್ಕ ರೋಗ, ಅನೇಕ ವಿಧವಾದಂತಹ ರೋಗಗಳಿಂದ ನಾವು ಈ ಸಂಸಾರದಲ್ಲಿ ಅನುಭವಿಸುತ್ತಾನೆ ಇದ್ದೇವೆ. ಇನ್ನು ಜಲಸಾಗರದಲ್ಲಿ ಅಲೆಗಳು ಇರುತ್ತೆ. ದೊಡ್ಡ ಅಲೆಗಳು, ಚಿಕ್ಕ ಅಲೆಗಳು, ನಿರಂತರಾಯವಾಗಿ ಒಂದರ ಹಿಂದೆ ಒಂದು, ಒಂದರ ಮೇಲೆ ಒಂದು ಅಲೆಗಳು ಬರ್ತಾನೆ ಇರುತ್ತೆ. ಸಾಗರದ ಹತ್ತಿರಿಗೆ ಹೋದಾಗ ಒಂದು ದೊಡ್ಡ ಅಲೆ ನಮ್ಮನ್ನು ಒಳಕ್ಕೆ ಸೆಳೆಕೊಂಡು ಹೋಗುತ್ತೆ. ಒಂದೊಂದು ಬಾರಿ ನಮ್ಮ ಪ್ರಾಣ ಕೂಡ ಹೋಗಬಹುದು. ಪ್ರಾಣ ಹೋದ ನಂತರ ನಮ್ಮ ದೇಹವನ್ನು ಇನ್ನೊಂದು ಅಲೆ ತೀರಕ್ಕೆ ತಂದು ಹಾಕತ್ತೆ. ಒಟ್ಟಾರೆ ಸಾಗರದ ಹತ್ತಿರಿಗೆ ಹೋದಾಗ ಅಲೆಗಳ ಹೊಡೆತ ನಮಗೆ ತಪ್ಪಿದ್ದಲ್ಲ. ಅದರ ಪ್ರಮಾದ ನಮಗೆ ಯಾವಾಗೂ ಇದ್ದೇ ಇರುತ್ತೆ. ಆ ಸಾಗರದಲ್ಲಿರುವ ದೊಡ್ಡ ಅಲೆಗಳು ಸುನಾಮಿ, ದೊಡ್ಡ ಅಲೆ. ಅದರಿಂದ ನಮ್ಮನ್ನು ನಾವು ರಕ್ಷಿಸಿಕೋಬೇಕು ಅಂತಂದಾಗ ನಾವು ಸಾಗರದ ಹತ್ತಿರಿಗೆ ಹೋಗದೆ ದೂರ ಇದ್ದರೆ ಸಾಗರದಲ್ಲಿರುವ ದೊಡ್ಡ ಚಿಕ್ಕ ಅಲೆಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ಆದರೆ ಈ ಸಂಸಾರವೆಂಬ ಈ ಸಾಗರದಲ್ಲಿರುವ ಅಲೆಗಳ ಹೊಡೆತದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ಸಂಸಾರವೆಂಬ ಸಾಗರದಲ್ಲಿ ಅಲೆಗಳು ಯಾವುದು ಅಂತ ಹೇಳಿದರೆ ಈ ವಿಷಯ ಪದಾರ್ಥಗಳ ಅಪೇಕ್ಷೆ, ಆಸೆ. ನನಗೆ ಇದು ಬೇಕು, ಅದು ಬೇಕು. ಒಂದೊಂದು ಬಾರಿ ದೊಡ್ಡ ದೊಡ್ಡ ಆಸೆಯನ್ನು ಪಡ್ತೇವೆ, ಸಣ್ಣ ಸಣ್ಣ ಆಸೆಗಳನ್ನು ಪಡ್ತೇವೆ. ಅವು ಪೂರೈಸಿಕೊಳ್ಳುವುದಕ್ಕೆ ಅತೀ ಕಷ್ಟವನ್ನು ಪಡ್ತೇವೆ. ನಮ್ಮ ಪ್ರಯತ್ನ ವಿಫಲವಾದಾಗ ದುಃಖ, ಸಫಲವಾದಾಗ ಸಂತೋಷ, ಮತ್ತು ಅದರಿಂದ ಇನ್ನೊಂದು ಆಸೆ, ಇನ್ನೊಂದು ಅಪೇಕ್ಷೆ. ಹೀಗೆ ನಮ್ಮಲ್ಲಿ ಐಹಿಕ ವಿಷಯಗಳ ಅಪೇಕ್ಷೆ, ಆಸೆ ಎಂಬುದು ನಿರಂತರಾಯವಾಗಿ ಒಂದಾದ ನಂತರ ಒಂದು, ಒಂದರ ಮೇಲೆ ಒಂದು ಬಂದು ನಮ್ಮನ್ನು ಯಾವಾಗಲೂ ಹೊಡಿತಾನೇ ಇರುತ್ತೆ. ಆ ಆಸೆ ಎಂಬ ಅಲೆಗಳ ಹೊಡೆತಕ್ಕೆ ನಾವು ಈ ಸಂಸಾರವೆಂಬ ಸಾಗರದಲ್ಲಿ ಸದಾ ಗುರಿ ಆಗ್ತಾನೇ ಇರ್ತೇವೆ. ಮನೋವ್ಯಾಕುಲತೆಯನ್ನು ಹೊಂದುತ್ತಾನೇ ಇರ್ತೇವೆ. ಆದ ಕಾರಣ ಸಾಗರದಲ್ಲಿರುವ ಅಲೆಗಳ ಹೊಡೆತಕ್ಕಿಂತ
ಸಂಸಾರವೆಂಬ ಸಾಗರದಲ್ಲಿರುವ ಆಸೆಗಳ ಕಷ್ಟಗಳ ಪರಂಪರೆಯ ಈ ಅಲೆಗಳ ಹೊಡೆತ ಅತ್ಯಂತ ಭೀಕರವಾದದ್ದು, ಪ್ರಮಾದಕರವಾದದ್ದು, ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಹಿಂದೆ ನಾನು ಹೇಳಿದಂತೆ ಆ ಸಾಗರದ ಹತ್ತಿರಿಗೆ ಹೋದರೆ ಪ್ರಮಾದ, ಜಲಸಾಗರದ ಹತ್ತಿರಿಗೆ ಹೋದರೆ ಪ್ರಮಾದ. ಆದರೆ ಈ ಸಂಸಾರವೆಂಬ ಸಾಗರದಲ್ಲಿ ಹತ್ತಿರ ನಾವು ಆ ಸಾಗರದಲ್ಲೇ ಮುಳುಗಿಬಿಟ್ಟಿದ್ದೇವೆ. ಆದ ಕಾರಣ ಕ್ರೂರವಾದ ಜಲಚರ ಪ್ರಾಣಿಗಳಿಂದ, ಅಲೆಗಳ ಹೊಡೆತದಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ಹೊಡೆತಕ್ಕೆ ನಾವು ಗುರಿಯಾಗಿ ದುಃಖವನ್ನು, ವೇದನೆಯನ್ನು, ಕಷ್ಟವನ್ನು ಅನುಭವಿಸುತ್ತಾನೇ ಇರ್ತೇವೆ ಈ ಸಂಸಾರವೆಂಬ ಸಾಗರದಲ್ಲಿ. ಆದ ಕಾರಣವೇ ಅಪ್ಪಣಾಚಾರ್ಯರು ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತೋ ಅಗಾಧೆ ಸದಾ ದುಸ್ತರೆ ಜಲಗ್ರೈಹಿ ಅನುಪಮೈಹಿ ಅಂತ ಎಲ್ಲ ಹೇಳ್ಕೊತ ಬಂದಿದ್ದಾರೆ. ಇಂಥ ಸಂಸಾರವೆಂಬ ಸಾಗರದಿಂದ ಹೇ ಗುರುಗಳೇ ಸಮುದ್ಧರ, ನನ್ನನ್ನು ಚೆನ್ನಾಗಿ ಉದ್ಧಾರ ಮಾಡು, ಮೇಲಕ್ಕೆ ಸೆಳೆದು ಅಂತ. ಜಲಸಾಗರದಲ್ಲಿ ಸುಳಿಗಳಿರುತ್ತೆ, ನೊರೆಗಳಿರುತ್ತೆ. ಕ್ಷೀರಸಾಗರ ಮಥನ ಕಾಲದಲ್ಲಿ ಹಲಾಹಲ ಹುಟ್ಟಿದೆ. ಇನ್ನು ಈ ಸಂಸಾರವೆಂಬ ಸಾಗರದಲ್ಲಿ ಯಾವುದು ಸುಳಿಗಳು, ಯಾವುದು ನೊರೆಗಳು, ಯಾವುದು ಹಾಲಾಹಲ ವಿಷ ಎಂಬುವಂತಹ ಈ ಎಲ್ಲ ವಿಷಯಗಳನ್ನು ನಾಳೆಯ ನಮ್ಮ ಪಾಠದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.